ಸೊ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಗವಿಚಿತ್ರಗಳು, ಫ್ರೀ ಹಿಸ್ಟಾರಿಕಲ್ ಪೇಂಟಿಂಗ್ಸ್ ಅಂತ ಹೇಳ್ತೀವಲ್ಲ, ರೇಖಾಚಿತ್ರಗಳು, ರಾಕ್ ಆರ್ಟ್ಸ್. ಈ ಬಂಡೆ ಮೇಲೆ ಆನೆಗುಂದಿ ಮತ್ತು ಸುತ್ತಮುತ್ತಲ ಏರಿಯಾ ಆಗಿರ್ಬೋದು. ಸೊ ಕನಿಷ್ಠ ಒಂದು 100ಕ್ಕಿಂತ ಹೆಚ್ಚು ಭಾಗದಲ್ಲಿ ನಿಮಗೆ ಈ ತರದ ರಾಕ್ ಆರ್ಟ್ ಸಿಗ್ತವೆ. ಸೊ ಇಲ್ಲಿ ಕೂಡ ನಾವೀಗ ಹಿರೇಬೆಣಕಲ್ ಏನು ಮೌರ್ಯರ ಬೆಟ್ಟದಲ್ಲಿದ್ದೀವಿ. ಇಲ್ಲಿ ಕೂಡ ಕೆಲವೊಂದು ನಿಮ್ಗೆ ಗವಿಚಿತ್ರಗಳು ನೋಡ್ಬೋದು. ಇಲ್ಲಿ ನೋಡಿ, ಜಿಂಕೆ ತರ ಇರ್ಬೋದು, ಎತ್ತುಗಳಾಗಿರ್ಬೋದು. ಆಮೇಲೆ ನೋಡಿ ಇಲ್ಲಿ ಮೇಲೆ ಜನರು ಕೈ ಹಿಡ್ಕೊಂಡು ಅವರೆಲ್ಲ ಒಂಥರ ಹೋಗ್ತಾ ಇರೋದು, ಕೆಲವೊಂದು ನಾಟ್ಯ ಮಾಡೋ ಒಂದು ಭಂಗಿ ಕೂಡ ಇದೆ ನೋಡಿ, ಕೈ ಹಿಡ್ಕೊಂಡು. ಸೊ ಇವೆಲ್ಲ ಆದಿಮಾನವರು ಬಿಡಿಸೋಂಥ ಪೇಂಟಿಂಗ್ಸ್ ಇವೆಲ್ಲ. ಯಾಕಂದರೆ ಆದಿಮಾನವರು ಅವರೆಲ್ಲ ಗುಹೆಗಳೆಲ್ಲ ವಾಸ ಮಾಡೋರು, ಬೆಟ್ಟ ಗುಡ್ಡಗಳ ವಾಸ ಮಾಡೋರು. ಸೊ ತಾವು ವಾಸ ಮಾಡೋ ಸಂಬಂಧದಲ್ಲಿ ತಮ್ಮ ಒಂದು ಸಂಸ್ಕೃತಿ ಆಗಿತ್ತು ಅವಾಗೆ. ಸೊ ತಮಗೆ ಯಾವ ಥರ ತೋಚುತ್ತೆ ಆ ಥರ ಅವರು ಈ ಥರ ಪೇಂಟಿಂಗ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಈ ಪೇಂಟಿಂಗ್ಸ್ ಎಲ್ಲ ಕನಿಷ್ಠ ನಮ್ಮ ಈ ಕನ್ನಡ ಯೂನಿವರ್ಸಿಟಿ ಅವರು ರಿಸರ್ಚ್ ಮಾಡೋ ಸಮಯದಲ್ಲಿ 5,000 to 6,000 ವರ್ಷ, 8,000 ವರ್ಷ, 10,000 ವರ್ಷ ಆ ಥರದ ಪೇಂಟಿಂಗ್ಗಳು ನೀವು ನೋಡ್ಬೋದು.